ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ಮಾಡ್ತಿದ್ದು ನಿಮ್ಮ ಕಮಿಷನ್ ಏನಾದರೂ ಸಿಗ್ದಲೇ ಇದ್ದು ಅಥವಾ ನಿಮ್ಮ ಕಮಿಷನ್ ಕೂಡ ಏನಾದರೂ ಓಲ್ಡ್ ಆಗಿದ್ರೆ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ಆಗಿ ವಾಚ್ ಮಾಡಿ. ಏನಕ್ಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 90% ಜನ ಗೊತ್ತಿಲ್ಲದಲೇ ಮಾಡ್ತಿರುವಂತಹ 5 ಮಿಸ್ಟೇಕ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈ ಮಿಸ್ಟೇಕ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಮಿಸ್ಟೇಕ್ನು ನೀವು ಕೂಡ ಮಾಡ್ತಿದ್ರೆ ನಿಮ್ಮ ಕಮಿಷನ್ ಅಮೌಂಟ್ ಕೂಡ ಸಿಗ್ದಲೇ ಇರ್ಬೋದು, ಓಲ್ಡ್ ಕೂಡ ಆಗ್ಬೋದು. ಓಕೆನಾ? ಅದ್ಯಾವುದು ಏನು ಅಂತ ತಿಳ್ಕೊಳಕ್ಕೆ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ಆಗಿ ವಾಚ್ ಮಾಡಿ. ಇದರಲ್ಲಿ 4th ಮತ್ತೆ 5th ಒಂದು ಮಿಸ್ಟೇಕ್ಸ್ ಏನಿದೆ ಅಲ್ವಾ, ಇದು ಬಂದ್ಬಿಟ್ಟು ತುಂಬಾ ಜನ ಮಾಡ್ತಿದ್ದೀರಾ, ಹಾಗಾಗಿ ನಿಮ್ಮ ಕಮಿಷನ್ ಅಮೌಂಟ್ಗಳು ಬಂದ್ಬಿಟ್ಟು ಓಲ್ಡ್ ಆಗ್ತಿದೆ. ಓಕೆನಾ? ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಮಾಡ್ತಿರುವಂತಹ 5 ಮಿಸ್ಟೇಕ್ಸ್ಗಳು ಯಾವುದು, ಇದರಿಂದ ನಮ್ಮ ಕಮಿಷನ್ ಅಮೌಂಟ್ ಕೂಡ ಓಲ್ಡ್ ಆಗ್ಬೋದು. ಓಕೆನಾ? ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ಆಗಿ ವಾಚ್ ಮಾಡಿ. ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನು ನಿಮಗೆ ಡೀಟೇಲ್ ಆಗಿ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದೇ ಮಿಸ್ಟೇಕ್ಸ್ಗಳೇನಿದೆ ನಮ್ಮದು 5 ಮಿಸ್ಟೇಕ್ಸ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಫಸ್ಟ್ ಒನ್ ಬಂದ್ಬಿಟ್ಟು ಏನಂದರೆ ಫ್ರೆಂಡ್ಸ್, ಸರಿಯಾದ ಅಫಿಲೇಟ್ ಲಿಂಕನ್ನು ನಾವು ಶೇರ್ ಮಾಡದೇ ಇರೋದು. ಅಂದರೆ ಫಾರ್ ಎಕ್ಸಾಂಪಲ್ಗೆ ಈಗ ತೋರಿಸ್ತೀನಿ ನೋಡಿ, ನಾನು ಮೀಶೋ ಓಪನ್ ಮಾಡ್ಕೊಂಡಿದ್ದೀನಿ. ಮೀಶೋ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ನಾನೊಂದು ಅಫಿಲೇಟ್ ಲಿಂಕನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಅದನ್ನ ಸರಿಯಾಗಿ ಲಿಂಕನ್ನು ಕ್ರಿಯೇಟ್ ಮಾಡದೇ ಇರೋದು. ಫಾರ್ ಎಕ್ಸಾಂಪಲ್ಗೆ ಈಗ ನಾನು ಇದನ್ನು ತೊಗೊಳ್ತೀನಿ. ಈಗ ಇಲ್ಲಿ ಒಂದು ಪ್ಯಾಂಟ್ ಏನು ಜೀನ್ಸಿಂದು ಫ್ಯಾನ್ಸಿ ಫ್ಯಾಷನ್ ವುಮೆನ್ ಪ್ಯಾಂಟ್ ಇದೆ ಅಲ್ವಾ, ಇದನ್ನು ನಾನು ಇಲ್ಲಿಂದ ಸೇವ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಇವಾಗ ನೀವು ಇದರದ್ದು ಅಫಿಲಿಯೇಟ್ ಲಿಂಕನ್ನು ಯಾರಿಗಾದರೂ ಶೇರ್ ಮಾಡಬೇಕು ಅಂದರೆ ಜಸ್ಟ್ ಈಗ ನಾನು ಇಲ್ಲಿ ನನ್ನ ಪ್ರೊಫೈಲ್ ಪಿಕ್ಚರ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ನಾನಿವಾಗ ಏನು ಜೀನ್ಸ್ ಆ ಪ್ರಾಡಕ್ಟನ್ನು ತೊಗೊಂಡು ಅದರ ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡಬೇಕಲ್ವ, ಜಸ್ಟ್ ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ನಾನಿವಾಗ ಪ್ರಾಡಕ್ಟನ್ನು ಎಲ್ಲಿ ಸೇವ್ ಮಾಡಿದ್ದೀನಿ, ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನಾನು ಸೆಲೆಕ್ಟ್ ಮಾಡಿದ್ದು ಈ ಪ್ಯಾಂಟ್ ಅಲ್ವಾ, ಈ ಜೀನ್ಸ್ ಪ್ಯಾಂಟ್, ಜಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದ್ದು ಇವಾಗ ಏನಾಗಿದೆ, ಇದು ನಮ್ಮದು ಅಫಿಲಿಯೇಟ್ ಲಿಂಕ್ ಜನ್ರೇಟ್ ಆಗಿದೆ. ಓಕೆನಾ? ಇವಾಗ ನಾವಿಲ್ಲಿ ಅಫಿಲಿಯೇಟ್ ಲಿಂಕ್ ಇಲ್ಲಿ ನೇಮ್ ಬಂದುಬಿಟ್ಟು ಕೊಡ್ಬೋದು ಏನಾದರೂ. ನಾನೀಗ ವುಮೆನ್ ಜೀನ್ಸ್ ಅಂತ ಕೊಡ್ತೀನಿ ಅಷ್ಟೇ, ಈಸಿಯಾಗಿ ನಿಮಗೆ ಅರ್ಥ ಆಗಲಿ ಅಂತ. ವುಮೆನ್ ಜೀನ್ಸ್ ಪ್ಯಾಂಟ್ ಅಂತ ಹಾಕೋಣ. ಓಕೆನಾ? ಈಗ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ಯೂಟ್ಯೂಬ್ ಅಥವಾ ಫೇಸ್ಬುಕ್ಗೆ ಈ ಲಿಂಕನ್ನು ಶೇರ್ ಮಾಡ್ತಿರೋದು. ಫಾರ್ ಎಕ್ಸಾಂಪಲ್ಗೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಅಂದ್ಕೊಳ್ಳಿ. ಸ್ಟೋರಿಗೆ ಅಂದರೆ ನಾನೀಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಬಂದುಬಿಟ್ಟು ನೋಡಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿಂದ ನಾವು ಕಾಪಿ ಕಲೆಕ್ಷನ್ ಲಿಂಕ್, ಇಲ್ಲಿ ಲಿಂಕ್ ಏನು ಕಾಪಿ ಮಾಡ್ತೀವಲ್ವ, ಇಲ್ಲೊಂದು ಲಿಂಕ್ ಶೋ ಆಗ್ತಿದೆಯಲ್ವ ನಿಮಗೆ, ಈ ಲಿಂಕನ್ನು ನಾವು ಕರೆಕ್ಟಾಗಿ ಪೇಸ್ಟ್ ಮಾಡಿಲ್ಲ ಅಂದರೆ, ಇವಾಗ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾನು ಈ ಲಿಂಕನ್ನು ಕರೆಕ್ಟಾಗಿ ಪೇಸ್ಟ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ಗೆ ಈಗ ನಾನು ನಿಮಗೆ ನೋಟ್ಪ್ಯಾಡಲ್ಲಿ ಇದೇ ಲಿಂಕನ್ನು ಪೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನಾನು ಬಂದುಬಿಟ್ಟು ಇದನ್ನು ಏನು ಮಾಡ್ತಾ ಇದ್ದೀನಿ, ಪೇಸ್ಟ್ ಮಾಡ್ತಾ ಇದ್ದೀನಿ ಅಲ್ವಾ ನಮ್ಮದು ಲಿಂಕನ್ನು. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಈ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಲಿಂಕ್ ಪೇಸ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಮ್ಮ ಲಿಂಕ್ ಇಲ್ಲಿ ಪೇಸ್ಟ್ ಆಗ್ತಿದೆಯಲ್ವಾ ನಾವು ಚೆಕ್ ಮಾಡಬೇಕು. ಈಗ ನಾನು ಕಾಪಿ ಮಾಡಿದಾಗ ಇಷ್ಟು ಲಿಂಕನ್ನು ಬಿಟ್ಬಿಟ್ಟು ಇಷ್ಟನ್ನೇ ಮಾತ್ರ ನಾನು ಕಾಪಿ ಮಾಡ್ಕೊಂಡಿದ್ರೆ, ಈಗ ನಮ್ಮದು ಲಿಂಕನ್ನು ನಾವು ನೀಟಾಗಿ ಕ್ಲಿಯರಾಗಿ ಫುಲ್ ಲಿಂಕನ್ನು ನಾವು ಕಾಪಿ ಮಾಡಿಕೊಂಡು ಹಾಕ್ದಲ್ಲೇ ಇದ್ರೂ ನಮ್ಮ ಕಮಿಷನ್ ಬರಲ್ಲ. ಅರ್ಥ ಆಗ್ತಿದೆಯಾ? ಈಗ ನೋಡಿ ಇದನ್ನು ಕ್ಲಿಯರ್ ಮಾಡ್ಕೊಳ್ತೀನಿ. ನಮ್ಮದು ಕಾಪಿ ಮಾಡಿದಾಗ ಲಿಂಕ್ ಎಷ್ಟಿತ್ತು ಅದು ಕರೆಕ್ಟ್ ಲಿಂಕನ್ನು ನಾವೇನು ಮಾಡಬೇಕಾಗಿರುತ್ತೆ, ಅಲ್ಲಿಗೆ ನಾವು ನಮ್ಮ ಇನ್ಸ್ಟಾ ಸ್ಟೋರಿಗಾಗಿರ್ಬೋದು, ಯೂಟ್ಯೂಬ್ಗಾಗಿರ್ಬೋದು, ಫೇಸ್ಬುಕ್ ಎಲ್ಲಿಗೆ ನಾವು ಇದನ್ನು ಅಫಿಲಿಯೇಟ್ ಲಿಂಕನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ ಆ ಲಿಂಕನ್ನು ಕರೆಕ್ಟಾಗಿ ನಾವು ಶೇರ್ ಮಾಡಬೇಕಾಗಿರುತ್ತೆ. ಓಕೆನಾ? ಇವಾಗ ನೋಡಿ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇಷ್ಟು ಬಂದ್ಬಿಟ್ಟು ನಮ್ಮ ಲಿಂಕ್, ಇದು ಫುಲ್ಲನ್ನು ನಾವು ಅಲ್ಲಿ ಪೇಸ್ಟ್ ಮಾಡಿದ್ರೇ ಅವರು ಈ ಲಿಂಕ್ ಥ್ರೂ ಹೋಗ್ಬಿಟ್ಟು ಬೈ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಈ ಲಿಂಕ್ ನಮಗೆ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಕ್ಲಿಕ್ ಮಾಡಿದ್ರೂ ಅವರಿಗೆ ಪ್ರಾಡಕ್ಟ್ ಶೋ ಆಗಿರಲ್ಲ, ಇದರಿಂದ ಕೂಡ ನಮ್ಮ ಕಮಿಷನ್ ಬರಲ್ಲ. ಇದು ನಮ್ಮ ಫಸ್ಟ್ ಮಿಸ್ಟೇಕ್. ತುಂಬ ಜನ ಹೇಳ್ತಾರೆ ವೀಡಿಯೋ ಹಾಕಿದ್ದೀವಿ ನಮಗೆ ಯಾವುದೇ ರೀತಿ ಕಮಿಷನ್ನೇ ಬರ್ತಿಲ್ಲ, ಆ ಲಿಂಕ್ ಅಂತ ಮೆಸೇಜ್ ಮಾಡ್ತಿದ್ದಾರೆ, ಆದರೆ ಲಿಂಕ್ ಆಟೋಮೆಟಿಕ್ಕಾಗಿ ಅವರಿಗೆ ಶೇರ್ ಆಗಿದೆ, ಇಲ್ಲ ನಾವು ಲಿಂಕನ್ನು ಹಾಕಿದ್ದೀವಿ ಆ ಲಿಂಕ್ ಥ್ರೂ ಹೋಗ್ಬಿಟ್ಟು ಅವರು ಬೈ ಮಾಡ್ತಿಲ್ಲ, ಕಮಿಷನ್ ಬರ್ತಿಲ್ಲ ಅಂತ. ಇದು ನಮ್ಮ ಫಸ್ಟ್ ಒನ್ ಮಿಸ್ಟೇಕ್. ಓಕೆನಾ? ನಾವು ಈ ಫಸ್ಟ್ ಮಿಸ್ಟೇಕ್ ಮಾಡಿರೋದ್ರಿಂದನೇ ನಮ್ಮ ಲಿಂಕಿಂದ ಏನಾಗ್ತಿಲ್ಲ, ನಮ್ಮ ಅಫಿಲಿಯೇಟ್ ಲಿಂಕ್ ಮೂಲಕ ಅವರಿಗೆ ಏನಾಗ್ತಿಲ್ಲ, ಈ ಫಸ್ಟ್ ಮಿಸ್ಟೇಕಿಂದನೇ ನಮ್ಮ ಅಫಿಲಿಯೇಟ್ ಲಿಂಕ್ ಏನಾಗ್ತಿಲ್ಲ, ಜನ್ರೇಟ್ ಆಗ್ತಿಲ್ಲ, ಮತ್ತು ಇದರಿಂದ ನಮಗೆ ಕಮಿಷನ್ ಕೂಡ ಬರ್ತಿಲ್ಲ. ಓಕೆನಾ? ಇದು ಫಸ್ಟ್ ಒನ್ ಮಿಸ್ಟೇಕ್. ಇದೇ ರೀತಿ ಇನ್ನೂ 4 ಮಿಸ್ಟೇಕ್ ಇದೆ. ಇದನ್ನು ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂದರೆ ನೀವೇನಾದರೂ ನ್ಯೂ ಆಗಿದ್ರೆ ಈ ಮಿಸ್ಟೇಕ್ನ ಮಾಡ್ತಿರ್ತೀರ. ಓಕೆನಾ? ಇನ್ನು ಸೆಕೆಂಡ್ನೇ ಒಂದು ಮಿಸ್ಟೇಕ್ ಬಂದುಬಿಟ್ಟು ನಮ್ಮದು, ಕಸ್ಟಮರ್ ನಿಮ್ಮ ಲಿಂಕ್ ಥ್ರೂ ಏನು ಮಾಡಿರ್ತಾರೆ, ಪ್ರಾಡಕ್ಟನ್ನು ಬೈ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಈಗ ನಾನು ಇನ್ಸ್ಟಾ ಓಪನ್ ಮಾಡ್ಕೊಂಡಿದ್ದೀನಿ. ನಾನೀಗ ನನ್ನ ಇನ್ನೊಂದು ಐಡಿಯಿಂದ ನಾನೇ ಲಿಂಕ್ ಅಂತ ಕಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ.
ಲಿಂಕ್ ಅಂತ ಸೆಂಡ್ ಮಾಡಿದ್ದು ನಮಗೆ ಆಟೋ DM ಅಲ್ಲಿ ಏನಾಗುತ್ತೆ ನಮಗೆ ಲಿಂಕ್ ಸೆಂಡ್ ಆಗುತ್ತೆ. ಓಕೆನಾ, ಈಗ ಸೆಂಡ್ ಆಗಿದೆ ಅಲ್ವಾ ನನಗೆ. ಈಗ ಲಿಂಕ್ ಥ್ರೂ ನಾನು ಹೋಗ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಶೇರ್ ಆಯ್ತಲ್ವಾ, ಇವಾಗ ಶಾಪ್ ಆನ್ ಮೀಶೋ ಅಂತ ಇಲ್ಲಿ ಏನು ಶೋ ಆಗ್ತಿದೆ ಅಲ್ವಾ, ಶಾಪ್ ಆನ್ ಮೀಶೋ ಅಂತ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಂದು ಡೈರೆಕ್ಟಾಗಿ ಮೀಶೋ ಆ್ಯಪ್ ಏನಿದೆ ಓಪನ್ ಆಗಿ ನನ್ನ ಪ್ರಾಡಕ್ಟ್ ಶೋ ಆಗ್ತಿದೆ. ಇವಾಗ ನಿಮಗೆ ಕಾಣಿಸ್ತಿದೆ ಅಲ್ವಾ, 13.5% ಕಮಿಷನ್ ಶೋ ಆಗ್ತಿದೆ. ನಾನು ಬೇರೆ ಐಡಿಯಿಂದ ತೋರಿಸ್ತಿರೋದು ನಿಮಗಿದು. ಓಕೆನಾ, ಇವಾಗ ನೋಡಿ ಇಲ್ಲಿ ವಿಶ್ ಲಿಸ್ಟ್ ಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಸೇವ್ ಮಾಡಿ ಇಟ್ಬಿಡ್ತಾರೆ. ಓಕೆನಾ, ಇನ್ನೂ ಕೆಲವ್ರು ಏನು ಮಾಡ್ತಾರೆ, ನಿಮ್ಮ ಲಿಂಕ್ ಥ್ರೂನೇ ಓಪನ್ ಮಾಡಿರ್ತಾರೆ, ಈ ರೀತಿ ಸ್ಕ್ರೋಲ್ ಮಾಡ್ತಾರೆ. ನೋಡಿ, ಈಗ ಸ್ಕ್ರೋಲ್ ಮಾಡಿದಾಗ ಸೇಮ್ ಇದೇ ಡ್ರೆಸ್ ಇದು. ಓಕೆನಾ, ನೋಡಿ ಈಗ ನಿಮಗೆ ಶೋ ಆಗ್ತಿದೆ ಅಲ್ವಾ, ಇದೇ ಡ್ರೆಸ್ ಇದು. ಇದೇ ಡ್ರೆಸ್ಸು ಇಲ್ಲಿ ಈ ರೀತಿ ಸ್ಕ್ರೋಲ್ ಮಾಡಿದಾಗ ಇಲ್ಲೂ ಕೂಡ ಅವರಿಗೆ ಶೋ ಆಗ್ತಿದೆ. ಓಕೆನಾ, ಜಸ್ಟ್ ಎಷ್ಟು ರುಪೀಸ್ದು ಡಿಫ್ರೆನ್ಸ್ ಇದೆ ಅಂದರೆ 6181 ಇದೆ. 181 ರುಪೀಸ್. 1181 ರುಪೀಸ್ ಇದೆ ಅಲ್ವಾ. ಇಲ್ಲಿ ಕೆಳಗಡೆ ನೋಡಿದ್ರೆ 1168 ರುಪೀಸ್ ಇದೆ. ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಬೈ ನೋ ಮೇಲೆ ಕ್ಲಿಕ್ ಮಾಡಿ ಆರ್ಡ್ರ್ ಮಾಡ್ತಾರೆ. ಲಿಂಕ್ ಥ್ರೂ ಬಂದಿರೋದು ಈ ಪ್ರಾಡಕ್ಟಿಗೆ ಬಂದುಬಿಟ್ಟು ಸೇಮ್ ಪ್ರಾಡಕ್ಟ್ ಕೆಳಗಡೆನೂ ಈ ರೀತಿ ಶೋ ಆಗ್ತಿರುತ್ತೆ. ಇಲ್ಲಿಗೆ ಶೋ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇನ್ನೂ ಹೇಳ್ಬೇಕಂದ್ರೆ 1098 ರುಪೀಸ್ಗೆ ತೋರಿಸ್ತಿದೆ. ಓಕೆನಾ, ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿಂದ ಬೈ ಮಾಡಿರ್ತಾರೆ. ಈಗ ನಿಮಗೇನು ಶೋ ಆಗುತ್ತೆ, ನಿಮ್ಮ ಲಿಂಕ್ ಮೂಲಕ ಕ್ಲಿಕ್ ಮಾಡಿದ್ದಾರೆ, ಕ್ಲಿಕ್ಸು ತೋರಿಸ್ತಾರೆ. ನಿಮಗಾದರೆ ಏನಾಗಿರಲ್ಲ, ನಿಮ್ಮ ಕಮಿಷನ್ ಜನ್ರೇಟ್ ಆಗಿರಲ್ಲ. ಏನಕ್ಕಂದರೆ ಈ ರೀತಿ ಮಾಡಿರ್ತಾರೆ ತುಂಬ ಜನ. ನಿಮ್ಮ ಲಿಂಕ್ ಥ್ರೂ ಬಂದಿರ್ತಾರೆ, ಬಟ್ ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ಕೆಳಗೆ ಯಾವುದಾದ್ರೂ ಶೋ ಆಗುತ್ತಲ್ವ ಸೇಮ್ ಡ್ರೆಸ್ಸಸ್, ಅದರಿಂದ ಸ್ವಲ್ಪ ಪ್ರೈಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಬೈ ಮಾಡಿರ್ತಾರೆ. ಇದರಿಂದ ಕೂಡ ನಿಮ್ಮ ಕಮಿಷನ್ ಸಿಗಲ್ಲ. ಓಕೆನಾ, ಇದಿಷ್ಟು ಬಂದುಬಿಟ್ಟು ನಮ್ಮ ಲಿಂಕ್ ಥ್ರೂ ಬಂದುಬಿಟ್ಟು ಬೈ ಮಾಡ್ದಲೇ ಇರೋದು. ಇದಕ್ಕೆ ನೀವೇನು ಮಾಡಬೇಕಂದ್ರೆ ವಿಡಿಯೋದಲ್ಲಿ ಹೇಳಬೇಕು, ನನ್ನ ಲಿಂಕ್ ಥ್ರೂನೇ ಹೋಗ್ಬಿಟ್ಟು ಬೈ ಮಾಡಿ ಅಂತ ಹೇಳಿ ನೀವು ವಿಡಿಯೋದಲ್ಲಿ. ಓಕೆನಾ, ನನ್ನ ಲಿಂಕ್ ಥ್ರೂನೇ ಹೋಗ್ಬಿಟ್ಟು ಬೈ ಮಾಡಿ, ಆವಾಗಲೇ ಸೇಮ್ ಇದೇ ಕ್ವಾಲಿಟಿಯಲ್ಲಿ ಸಿಗೋದು ನಿಮಗೆ. ನಾನು ಲಿಂಕ್ ಥ್ರೂ ಹೋಗ್ಬಿಟ್ಟು ಬೇರೆ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ ಸೇಮ್ ಕ್ವಾಲಿಟಿ ಸಿಗಲ್ಲ ಅಂತಲೂ ನೀವು ಬೇಕಿದ್ರೆ ಹೇಳ್ಬೋದು. ಇದರಿಂದ ಕೂಡ ನಿಮಗೆ ಕಮಿಷನ್ ಸಿಗುತ್ತೆ. ನಿಮ್ಮ ಲಿಂಕ್ ಥ್ರೂನೇ ಹೋಗ್ಬಿಟ್ಟು ನಿಮ್ಮ ಲಿಂಕಿಂದನೇ ಬೈ ಮಾಡ್ತಾರೆ. ಓಕೆನಾ, ಇದು ಬಂದುಬಿಟ್ಟು ಎರಡನೇ ಡೌಟು ಕ್ಲಿಯರ್ ಆಯಿತು ನಿಮಗೆ, ಏನಕ್ಕೆ ನಮಗೆ ಕಮಿಷನ್ ಜನ್ರೇಟ್ ಆಗ್ತಿರಲ್ಲ ಅಂತ. ಥರ್ಡ್ ಒನ್ ಏನಪ್ಪ ಅಂದರೆ ಆರ್ಡರ್ ರಿಟರ್ನ್ ಆಗಿರುತ್ತೆ, ಇಲ್ಲ ಅಂದರೆ ಕ್ಯಾನ್ಸಲ್ ಆಗಿರೋದು. ಈಗ ನಮ್ಮ ಲಿಂಕ್ ಮೂಲಕ ಏನು ಹೋಗಿ ಬೈ ಮಾಡಿರ್ತಾರಲ್ವ, ಸೇಮ್ ಪ್ರೊಸೆಸ್. ಇವಾಗ ನಮ್ಮ ಲಿಂಕ್ ಮೂಲಕ ಹೋಗಿ ಬೈ ಮಾಡಿದ್ದಾರೆ, ಬೈ ನೋ ಮೇಲೆ ಕ್ಲಿಕ್ ಮಾಡಿದ್ದಾರೆ, ಸೇಮ್ ಹೋಗಿದ್ದಾರೆ ಲಿಂಕ್. ಇವಾಗ ನಾನು ನೋಡಿ, ನನ್ನ ಲಿಂಕ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ನಾನು ಮೀಶೋಗೆ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಡೈರೆಕ್ಟ್ ಇಲ್ಲಿಂದ ಬೈ ಮಾಡಿದ್ದಾರೆ. ಆರ್ಡ್ರ್ ಮಾಡಾದ್ಮೇಲೆ ಕೊರಿಯರ್ ಬಾಯ್ ಬಂದುಬಿಟ್ಟು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಿರಲ್ಲ. ಓಕೆನಾ, ಇದರಿಂದ ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲ ಬೈ ಮಿಸ್ಟೇಕ್ ಏನಾದರೂ ಇಶ್ಯೂಯಿಂದ ಆರ್ಡರ್ ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲ ಇನ್ನೂ ತುಂಬ ಜನ ಏನು ಮಾಡ್ತಾರೆ, ಬೈ ಮಾಡಿಬಿಟ್ಟು ಪ್ರಾಡಕ್ಟ್ ಬೇಡ ಅಂತ ರಿಟರ್ನ್ ಮಾಡಿರ್ತಾರೆ. ಇದರಿಂದ ಕೂಡ ನಿಮ್ಮ ಆರ್ಡರ್ ಕ್ಲಿಕ್ ಮಾಡಿ, ಅಂದರೆ ನಿಮ್ಮ ಲಿಂಕ್ ಥ್ರೂ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಬೈ ಮಾಡಿದ್ರೂ ನಮಗೆ ಕಮಿಷನ್ ಬಂದಿರಲ್ಲ. ಕ್ಲಿಕ್ ಮಾಡಿ ಬೈ ಮಾಡಿದ ಮೇಲೂ ನಮಗೆ ಏನಕ್ಕೆ ಕಮಿಷನ್ ಬರ್ತಿಲ್ಲ ಅಂದರೆ ಇದೇ ಆಗಿರೋದು. ಅವರು ರಿಟರ್ನ್ ಮಾಡಿರ್ತಾರೆ, ಇಲ್ಲ ಅಂದರೆ ಏನು ಮಾಡಿರ್ತಾರೆ, ಈ ರೀತಿ ಏನಾದರೂ ಕ್ಯಾನ್ಸಲ್ ಆಗಿರುತ್ತೆ ಮಧ್ಯದಲ್ಲಿ. ಓಕೆನಾ, ಈ ರೀತಿ ಆದರೂ ಕೂಡ ನಿಮ್ಮ ಕಮಿಷನ್ ಬರಲ್ಲ. ಈ ಆರ್ಡ್ರಿಂದನೂ ಕೂಡ ನಿಮಗೆ ಕಮಿಷನ್ ಬರಲ್ಲ. ಓಕೆನಾ, ಇದಕ್ಕೆ ನೀವೇನು ಮಾಡಬೇಕಂದ್ರೆ ಕ್ವಾಲಿಟಿ ವೈಸ್ ನಿಮ್ಮ ಇವಾಗ ಏನಾದರೂ ಕ್ಯಾನ್ಸಲ್ ಮಾಡಿರ್ತಾರೆ, ಅದು ಬೇರೆ ಪ್ರಾಬ್ಲಮ್ ಬಿಡಿ. ಕಾಲ್ ಪಿಕ್ ಮಾಡಿರಲ್ಲ, ಆ ರೀತಿ ಬೈ ಮಿಸ್ಟೇಕ್ ಆಗಿರಬೇಕು. ಇನ್ನೊಂದು ಏನಪ್ಪ ಅಂದರೆ ರಿಟರ್ನ್ ಮಾಡಿರೋದು. ಏನಕ್ಕೆ ರಿಟರ್ನ್ ಮಾಡ್ತಾರೆ, ಬೈ ಮಾಡಿ ಕ್ಲೋತ್ ನೋಡಿ ಡ್ರೆಸ್ ಚೆನ್ನಾಗಿಲ್ಲ, ಈಗ ಯಾವುದೇ ಪ್ರಾಡಕ್ಟ್ ಆಗಿರಲಿ ಚೆನ್ನಾಗಿಲ್ಲ ಅಂತ ಏನಕ್ಕೆ ರಿಟರ್ನ್ ಮಾಡ್ತಾರೆ ಜಾಸ್ತಿ ಅಂದರೆ, ನೀವು ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡೋಕ್ಕೂ ಮುಂಚೆ, ನೀವು ಆ ಪ್ರಾಡಕ್ಟನ್ನು ಬೈ ಮಾಡಿ ರಿವ್ಯೂ ವಿಡಿಯೋನ ಮಾಡೋಕ್ಕೂ ಮುಂಚೆ ಪ್ರಾಡಕ್ಟ್ನ ರಿವ್ಯೂ ನೋಡಿ. ಸ್ಟಾರ್ ರೇಟಿಂಗ್ ಬಂದುಬಿಟ್ಟು 4 ಸ್ಟಾರ್ ಅಥವಾ 5 ಸ್ಟಾರ್ ರೇಟಿಂಗ್ ಇರೋ ಪ್ರಾಡಕ್ಟನ್ನೇ ಸೆಲೆಕ್ಟ್ ಮಾಡಿ. ಇದು ನೋಡಿ 4.3 ಸ್ಟಾರ್ ರೇಟಿಂಗ್ಸ್ ಇದೆ. ಅದಾದಮೇಲೆ ಇಲ್ಲಿ ನೋಡಿ ಇದರ ರಿವ್ಯೂ, ತುಂಬ ಜನ ಬಂದುಬಿಟ್ಟು ಮೀಶೋದಲ್ಲಿ ರಿವ್ಯೂ ವಿಡಿಯೋ ಹಾಕಿರ್ತಾರಲ್ವ, ಈ ರಿವ್ಯೂನ ಮೇಯ್ನ್ ಚೆಕ್ ಮಾಡಿ. ಓಕೆನಾ, ರಿವ್ಯೂನ ಚೆಕ್ ಮಾಡಾದಮೇಲೆ ನೀವು ಬೈ ಮಾಡಿಬಿಟ್ಟು ವಿಡಿಯೋನ ಮಾಡಿ ಹಾಕಿ. ಓಕೆನಾ, ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ಹೇಳ್ಬೇಕಂದ್ರೆ ಈ ಪ್ರಾಡಕ್ಟ್ನ ನಾನು ಕೂಡ ಬೈ ಮಾಡಿದ್ದೀನಿ. ಓಕೆನಾ, ನೋಡಿ ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್, ಒಂಥರ ತುಂಬ ಗ್ರ್ಯಾಂಡಾಗಿ ನಾವು ಯಾವುದಾದ್ರೂ ಫಂಕ್ಷನಿಗೆ ವೇರ್ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಈ ರೀತಿ ನೀವು ಬೈ ಮಾಡ್ಬೋದು. ಓಕೆನಾ, ಪ್ರಾಡಕ್ಟನ್ನು ನೋಡಬೇಕು, ಅದರ ಸ್ಟಾರ್ ರೇಟಿಂಗ್ ಎಷ್ಟಿದೆ, ರಿವ್ಯೂ ಹೇಗಿದೆ ಅಂತ ನೋಡಿಬಿಟ್ಟು ಮಾಡಿ. ಆವಾಗ ನಿಮಗೆ ಜಾಸ್ತಿ ರಿಟರ್ನ್ಸ್ ಬರಲ್ಲ. ಇದರಿಂದ ಕೂಡ ನಿಮ್ಮ ಕಮಿಷನ್ ಯಾವುದೇ ರೀತಿ ಹೋಗಲ್ಲ, ಕಮಿಷನ್ ನಿಮಗೆ ಸಿಗುತ್ತೆ. ಓಕೆನಾ, ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ. ಇನ್ನು ನಮ್ಮದು
ಫೋರ್ತ್ ಒನ್ ಮಿಸ್ಟೇಕ್ಸ್ ಬಂದ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಕೇಳ್ಕೊಂಡು. ಇದು ಫೋರ್ತ್ ಒನ್ ತುಂಬ ದೊಡ್ಡ ಮಿಸ್ಟೇಕ್ಸ್ ಇದು. ಅಂದರೆ ತುಂಬ ಕಮ್ಮಿ ಜನ ತುಂಬ ಬೇಗನೆ ನಾವು ಸಕ್ಸಸ್ ಕಾಣಬೇಕು, ನಮಗೆ ತುಂಬ ಬೇಗನೆ ಅರ್ನಿಂಗ್ಸ್ ಆಗಬೇಕು ಅಂತ ಶಾರ್ಟ್ ಕಟ್ಟಲ್ಲಿ ಹೋಗ್ತಾರೆ. ಹಾಗಾಗಿ ಈ ಫೋರ್ತ್ ಒನ್ ಏನಪ್ಪ ಅಂದರೆ ಮೀಶೋದಲ್ಲಿ ತಪ್ಪು ಅಥವಾ ಹಳೆಯ ಪ್ರಾಡಕ್ಟನ್ನು ನಾವು ಪ್ರಮೋಟ್ ಮಾಡೋದು. ಅಂದರೆ ಈಗ ನಾವು ಆಲ್ರೆಡಿ ಮೀಶೋದಲ್ಲಿ ಸ್ಟಾಕಲ್ಲಿ ಇರುತ್ತಲ್ವಾ, ಸ್ಟಾಕಲ್ಲಿರೋ ಪ್ರಾಡಕ್ಟ್ನ ಅಫಿಲಿಯೇಟ್ ಲಿಂಕನ್ನು ಮಾಡೋದು. ಅಫಿಲಿಯೇಟ್ ಮಾಡಿಬಿಟ್ಟು ಇದರಿಂದ ನಮಗೆ ಕಮಿಷನ್ ಬರಲ್ಲ. ಏನಂದರೆ ಈಗ ಸ್ಟಾಕ್ ಔಟ್ ಆಗಿರುತ್ತೆ, ಆ ಪ್ರಾಡಕ್ಟನ್ನು ನಾವೇನು ಮಾಡಿರ್ತೀವಿ ಅಫಿಲಿಯೇಟ್ ಮಾಡಿಬಿಟ್ಟು ಲಿಂಕ್ ಶೇರ್ ಮಾಡಿರ್ತೀವಿ. ಅದು ಸ್ಟಾಕ್ ಔಟ್ ಆಗಿರೋ ಪ್ರಾಡಕ್ಟಿಂದ ಕೂಡ ನಮಗೆ ಅಫಿಲಿಯೇಟ್ ಲಿಂಕ್ ಕಮಿಷನ್ ಬರಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈಗ ಅಫಿಲಿಯೇಟ್ ಅಂತ ಇರುತ್ತೆ ಒಂದರಲ್ಲಿ, ಈಗ ಒಂದು ಪ್ರಾಡಕ್ಟ್ ಮುಂದ್ಗಡೆ ಅಫಿಲಿಯೇಟ್ ಅಂತ ಏನು ಶೋ ಆಗುತ್ತಲ್ವ, ತೋರಿಸ್ತೀನಿ ನೋಡಿ. ಮೀಶೋದಲ್ಲಿ ನೋಡಿ 9.6% ಅಫಿಲಿಯೇಟ್ ಕಮಿಷನ್ ಅಂತ ತೋರಿಸ್ತಿದೆ ಅಲ್ವಾ. ಈ ಪ್ರಾಡಕ್ಟನ್ನು ನಾನೀಗ ಏನು ಮಾಡಿರ್ತೀನಿ, ಬೈ ಮಾಡಿ ರಿವ್ಯೂ ವಿಡಿಯೋ ಮಾಡಿ ಹಾಕಿರ್ತೀನಿ ಇನ್ಸ್ಟಾದಲ್ಲಿ. ನಾವು ಹಾಕಿರ್ತೀವಿ, ಒಂದು ಸ್ವಲ್ಪ ದಿನ ಅದರಲ್ಲಿ ಕಮಿಷನ್ ಬಂದಿರುತ್ತೆ, ಮತ್ತೆ ಮಧ್ಯದಲ್ಲಿ ನಮಗೆ ಕಮಿಷನ್ ಸ್ಟಾಪ್ ಆಗಿಬಿಡುತ್ತೆ. ಆ ಪ್ರಾಡಕ್ಟಿಂದ ನಮಗೆ ಕಮಿಷನ್ ಬರ್ತಿರಲ್ಲ. ಅದೇನಕ್ಕೆ ಅಂತ ಹೇಳಿದ್ರೆ ಇದರ ಅಫಿಲಿಯೇಟ್ ಕಮಿಷನ್ ಏನಾಗಿರುತ್ತೆ ಅದು ಓಲ್ಡ್ ಆಗಿರುತ್ತೆ, ಅದು ರಿಮೂವ್ ಆಗಿರುತ್ತೆ. ಆ ಅಫಿಲಿಯೇಟ್ ಲಿಂಕ್ ಇರೋ ಪ್ರಾಡಕ್ಟು ಯಾವಾಗಲೂ ಅಫಿಲಿಯೇಟಲ್ಲೇ ಇರಬೇಕಂತ ಇಲ್ಲ. ಒಂದೊಂದು ಸಲ ಏನಾಗಿರುತ್ತೆ ಅದು ರಿಮೂವ್ ಆಗಿರುತ್ತೆ, ಅಫಿಲಿಯೇಟ್ ಇರಲ್ಲ. ಆ ಟೈಮಲ್ಲಿ ನಾವೇನಾದರೂ ಈ ರೀತಿ ಅಫಿಲಿಯೇಟ್ ಲಿಂಕನ್ನು ಮಾಡಿದರೆ ಆ ಪ್ರಾಡಕ್ಟ್ ಮೇಲೆ, ಆ ಪ್ರಾಡಕ್ಟಿಂದ ನಮಗೆ ಕಮಿಷನ್ ಬರಲ್ಲ. ಓಕೆನಾ, ಇದು ಬಂದ್ಬಿಟ್ಟು ಮೇನ್ ಪ್ರಾಬ್ಲಮ್. ಇನ್ನೊಂದು ಏನಪ್ಪ ಅಂದರೆ ಇದು ತಪ್ಪು ಇನ್ಫಾರ್ಮೇಷನ್. ಅಂದರೆ ಈಗ ತುಂಬ ಜನ ಏನು ಮಾಡ್ತಾರೆ, ಇನ್ಸ್ಟಾದಲ್ಲಿ ವಿಡಿಯೋ ಹಾಕಿರ್ತಾರೆ, ಅದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರೆ ಅಂದರೆ ಅಫಿಲಿಯೇಟ್ ಲಿಂಕನ್ನು ಜನರೇಟ್ ಮಾಡ್ಕೊಂಡಿರ್ತಾರೆ. ವಿಡಿಯೋದಲ್ಲಿ ಇಲ್ಲೊಂದು ಮೆನ್ಷನ್ ಮಾಡಿರ್ತಾರೆ ಜಸ್ಟ್ 200 ರೂಪೀಸ್ ಅಂತ. ವಿಡಿಯೋ ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ನಾವು ಜಸ್ಟ್ 200 ರೂಪೀಸ್ ಅಂತ ಏನು ಮಾಡ್ತೀವಿ, ಹೋಗ್ಬಿಟ್ಟು ಬೇಗ ಏನು ಮಾಡ್ತೀವಿ, ಲಿಂಕ್ ಅಂತ ಕಮೆಂಟ್ ಮಾಡ್ತೀವಿ. ಲಿಂಕ್ ಬಂದುಬಿಡುತ್ತೆ. ಲಿಂಕ್ ಥ್ರೂ ಹೋಗ್ಬಿಟ್ಟು ನಾವಲ್ಲಿ ಆ ಪ್ರಾಡಕ್ಟನ್ನು ಬೈ ಮಾಡೋಕ್ಕೆ ಹೋದಾಗ 200 ರೂಪೀಸ್ ಅಂತ ಅವರು ಹಾಕಿರ್ತಾರೆ ಸ್ಕ್ರೀನ್ ಮೇಲೆ. ಅಲ್ಲಿ ಹೋಗಿ ನೋಡಿದ್ರೆ 229 ರೂಪೀಸ್, ಈಗ 229 ರೂಪೀಸ್ ತೋರಿಸ್ತಿದೆ. ಆವಾಗ ಏನಾಗುತ್ತೆ, ನಿಮಗೆ ಮೀಶೋ ಕಮಿಷನ್ ಕೊಡಲ್ಲ. ಏನಕ್ಕೆ ನಾವು ಸುಳ್ಳು ಹೇಳ್ಬಾರ್ದು. ವಿಡಿಯೋದಲ್ಲಿ ಹಾಕಲೇಬೇಡಿ, ಜಾಸ್ತಿನೂ ಹಾಕಬೇಡಿ, ಕಮ್ಮಿನೂ ಹಾಕಬೇಡಿ. ಇಲ್ಲ ಪ್ರಾಡಕ್ಟ್ ಮೆನ್ಷನ್ ಮಾಡಬೇಕಂತಲೇ ಇಲ್ಲ. ಪ್ರಾಡಕ್ಟ್ ನೋಡಿ ಅವ್ರು ಹೋಗಿ ಬೈ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ತಾರೆ. ಇದರಲ್ಲಿ ನಾವು ಯಾವುದೇ ರೀತಿ ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿರೋದು, ಇದರಲ್ಲಿ ನಾವು ಯಾವುದು ರಿಸೆಲ್ಲಿಂಗ್ ಮಾಡ್ತಿಲ್ಲ ನಾವು ಮೀಶೋದಲ್ಲಿ. ಏನಕ್ಕೆ ಪ್ರಾಡಕ್ಟ್ ರೇಟ್ ನೀವು ಅಷ್ಟಾಕಿ ಇಷ್ಟಾಕಿ ಅಂತ ಹೇಳೋಕ್ಕೆ. ಓಕೆನಾ, ಈ ರೀತಿ ತಪ್ಪು ಇನ್ಫಾರ್ಮೇಷನ್ ಕೂಡ ಕೊಡಬಾರ್ದಂತೆ ಮೀಶೋದಲ್ಲಿ. ಇದು ಕೂಡ ಮೀಶೋನೇ ಮೆನ್ಷನ್ ಮಾಡಿದೆ, ಇದು ಮೀಶೋ ಗೈಡ್ಲೈನ್ಸಲ್ಲಿ ಇದೆ. ಓಕೆನಾ, ತಪ್ಪು ಇನ್ಫಾರ್ಮೇಷನ್ನ ನಾವು ಕೊಡಬಾರ್ದು. ಯಾವುದೇ ಪ್ರಾಡಕ್ಟ್ ಆಗಲಿ ನಾವು ಅದರ ಕರೆಕ್ಟಾಗಿರೋ ಜೆನ್ಯೂನ್ ರಿವ್ಯೂನೇ ಕೊಡಬೇಕು. ಅದನ್ನ ಇವಾಗ ಇಷ್ಟಕ್ಕೆ ಸಿಗ್ತಿದೆ ಅಂತ ಹೇಳಿಬಿಟ್ಟು 200 ರೂಪೀಸ್ ಸಿಗ್ತಿದೆ, ಒಬ್ಬೊಬ್ಬರು 10 ರೂಪೀಸ್ ಅಂತೆಲ್ಲ ಹಾಕಿಬಿಡ್ತಾರೆ. ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡೋಕ್ಕೆ ಹೋದಾಗ ಅದು ನೋಡಿದ್ರೆ 400-500 ರೂಪೀಸ್ ಪ್ರಾಡಕ್ಟ್ ಇರುತ್ತೆ, ಇಲ್ಲ 300 ಪ್ರಾಡಕ್ಟ್ ಇರುತ್ತೆ. ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಇದರಿಂದ ಕೂಡ ನಿಮಗೆ ಕಮಿಷನ್ ಬರಲ್ಲ. ಇನ್ನು ನಮ್ಮ 5ನೇ ಮಿಸ್ಟೇಕ್, ಮೀಶೋದು ರೂಲ್ಸ್ನ ನಾವು ಪಾಲಿಸ್ತಲೇ ಇರೋದು. ಅಂದರೆ ಮೀಶೋ ಅಫಿಲಿಯೇಟ್ನ ನಿಯಮಗಳನ್ನು ನಾವು ಪಾಲಿಸ್ತಲೇ ಇರೋದು. ಇದೊಂದು ಕೆಲವೊಂದು ರೂಲ್ಸ್ಗಳಿದೆ ಮೀಶೋದಲ್ಲಿ, ಅದನ್ನು ಪಾಲಿಸ್ದಲೇ ಇದ್ರೂ ಕೂಡ ನಮಗೆ ಅಫಿಲಿಯೇಟ್ ಕಮಿಷನ್ ಏನಿದೆ ನಮಗೆ ಸಿಗಲ್ಲ. ಓಕೆನಾ, ಅದೇನು ಅಂತ ಹೇಳ್ತೀನಿ ಬನ್ನಿ. ಬೇರೆಯವರ ವೀಡಿಯೋನ ತೆಗೆದುಬಿಟ್ಟು ಅಫಿಲಿಯೇಟ್ ಲಿಂಕ್ನ ಜನ್ರೇಟ್ ಮಾಡೋದು. ಈಗ ನಾವು ಇನ್ಸ್ಟಾದಲ್ಲಿ ಹೋದ್ವಿ, ರಿವ್ಯೂ ವಿಡಿಯೋ ಮಾಡಿರ್ತಾರೆ ಇಲ್ಲಿ ಇನ್ಸ್ಟಾದಲ್ಲಿ, ಯಾರ್ದೋ ಒಂದು ವೀಡಿಯೋನ ತೆಗೆದುಬಿಟ್ಟು ನಾವೇನು ಮಾಡೋದು, ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಓಕೆನಾ, ಬೇರೆಯವ್ರ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಾವು ನಮ್ಮ ಇನ್ಸ್ಟಾದಲ್ಲಿ ಹಾಕ್ಬಿಟ್ಟು ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡೋದು. ಈ ರೀತಿ ಏನಾದರೂ ನೀವು ಮಾಡಿದರೆ, ಫುಲ್ಲಾಗಿ ಬೇರೆಯವ್ರದ್ದೇ ವೀಡಿಯೋನ ತೆಗೆದುಬಿಟ್ಟು ನೀವು ಈ ರೀತಿ ಏನಾದರೂ ಮಾಡಿದರೆ, ಇದರಿಂದ ಕೂಡ ನಿಮಗೆ ಮೀಶೋದಿಂದ ಯಾವುದೇ ರೀತಿ ಕಮಿಷನ್ ಸಿಗಲ್ಲ. ಬೇರೆಯವರ ಕಂಟೆಂಟ್ನ ಯೂಸ್ ಮಾಡಿದ್ದೀರಾ ಅನ್ನೋದ್ರಿಂದ ಕೂಡ ಮೀಶೋ ನಿಮಗೆ ಕಮಿಷನ್ ಕೊಡಲ್ಲ. ಈ ಮಿಸ್ಟೇಕ್ನ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಅದು ಯಾವ ಪ್ಲಾಟ್ಫಾರ್ಮ್ ಆದರೂ ಪರವಾಗಿಲ್ಲ, ಇನ್ಸ್ಟಾ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಯಾವುದ್ರಲ್ಲಾದ್ರೂ ಮಾಡಿದ್ರೂ ಮೀಶೋ ನಿಮಗೆ ಅಫಿಲಿಯೇಟ್ ಕಮಿಷನ್ ಕೊಡಲ್ಲ. ಓಕೆನಾ, ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಓನ್ ಟಚ್ ಇರಬೇಕು. ಓಕೆನಾ, ಏನಾದರೂ ಒಂದು ಓನ್ ಆಗಿ ಮಾಡಿ. ಸ್ವಲ್ಪ ಬೇರೆಯವ್ರದ್ದು ಡೌನ್ಲೋಡ್ ಮಾಡಿಕೊಂಡು ಅದನ್ನ ತೊಗೊಂಡು ಬಂದುಬಿಟ್ಟು ಹಾಕಬೇಡಿ. ಬೇರೆ ಈಗ ಯಾರಾದರೂ ಪ್ರಾಡಕ್ಟಿಂದು ಅನ್ಬಾಕ್ಸ್ ರಿವ್ಯೂ ವಿಡಿಯೋ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಅದನ್ನು ತೆಗೆದುಬಿಟ್ಟು ಡೌನ್ಲೋಡ್ ಮಾಡಿ ಡೈರೆಕ್ಟಾಗಿ ಆ ರೀತಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಬೇಕಿದ್ರೆ ನೀವು ಇಮೇಜಸ್, ಪಿಕ್ಚರ್ಸ್ನ ಹಾಕಿಬಿಟ್ಟು ನಿಮ್ಮದು ಡೌನ್ಲೋಡ್ ಮಾಡ್ಕೊಳ್ಳಿ. ಮೀಶೋಯಿಂದನೇ ತೊಗೊಂಡ್ಬಿಟ್ಟು ಸ್ಟೋರಿ ಹಾಕಿ ಅಥವಾ ಪೋಸ್ಟ್ ಹಾಕಿ ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ವೀಡಿಯೋಸ್ನ ಕಾಪಿ ಮಾಡಿಬಿಡಿ ಯಾರ್ದು. ಓಕೆನಾ, ಜೆನ್ಯೂನ್ ಆಗಿ ಮಾಡಿ. ಜೆನ್ಯೂನ್ ಆಗಿ ಮಾಡಿದ್ರೆ ನಿಜವಾಗ್ಲೂ ತುಂಬ ಕಮಿಷನ್ ಸಿಗುತ್ತೆ, ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ. ಓಕೆನಾ, ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದನ್ನೇ ಹೇಳ್ತಾ ಇದ್ದೀನಿ, ವೀಡಿಯೋನ ಹಾಕಬೇಕಾದ್ರೆ ರಿವ್ಯೂ ವೀಡಿಯೋನ ಮೀಶೋಗೆ ಟ್ಯಾಗ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಿದ್ರು ಪರವಾಗಿಲ್ಲ, ಮೀಶೋಗೆ ನೀವು ಟ್ಯಾಗ್ ಮಾಡಬೇಕು. ಮೀಶೋ ಎಲ್ಲ ವೀಡಿಯೋದಲ್ಲೂ ನಾನು ಇದೇ ಹೇಳೋದು, ನೀವು ಮೀಶೋಗೆ ಟ್ಯಾಗ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಕಮಿಷನ್ ಬರಲ್ಲ. ಜಸ್ಟ್ ನಿಮ್ಮದು ವೀಡಿಯೋ ಅಪ್ಲೋಡ್ ಆಗಿರುತ್ತೆ, ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ. ಟ್ಯಾಗ್ ಮಾಡಿಲ್ಲ ಅಂದರೆ ಮೀಶೋ ಆ್ಯಪ್ಗೆ ನಿಮ್ಮ ವೀಡಿಯೋಸ್ನ
ವೀಡಿಯೋಸ್ ಆಗಲಿ, ಪೋಸ್ಟ್ ಆಗಲಿ, ಸ್ಟೋರಿ ಆಗಲಿ, ಯಾವುದೇ ಆಗಲಿ ಮೀಶೋಗೆ ಟ್ಯಾಗ್ ಮಾಡಿಲ್ಲ ಅಂದರೆ ನಿಮಗೆ ಕಮಿಷನ್ ಸಿಗಲ್ಲ. ಇದನ್ನು ಕೂಡ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬಿಡಿ. ಮೀಶೋಗೆ ಪ್ರತಿ ಸಲ ಟ್ಯಾಗ್ ಮಾಡಿ. ಇದು ಮೇಯ್ನ್ ಆಗಿತ್ತು. ಇದು ತುಂಬ ಜನ ಮಿಸ್ಟೇಕ್ ಮಾಡ್ತಿದ್ದೀರಾ. ನೀವು ಮೀಶೋಗೆ ಟ್ಯಾಗ್ ಮಾಡೋದನ್ನ ಮರ್ತು ಬಿಡ್ತೀರಾ. ಒಂದು ವೀಡಿಯೋ 2 ವೀಡಿಯೋ ಮೀಶೋಗೆ ಟ್ಯಾಗ್ ಮಾಡ್ತೀರಾ, ಅದಾದಮೇಲೆ ಟ್ಯಾಗೇ ಮಾಡಲ್ಲ. ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ವೀಡಿಯೋನು, ಪ್ರತಿಯೊಂದು ಇಮೇಜಸ್ ಆಗಿರ್ಬೋದು, ಪ್ರತಿಯೊಂದು ಪೋಸ್ಟು, ಸ್ಟೋರೀಸ್ ಯಾವುದಾದ್ರೂ ಫಸ್ಟು ನೀವು ಕೆಳಗಡೆ ಫಸ್ಟ್ ಹೆಡ್ಲೈನಲ್ಲಿ ಮೀಶೋಗೆ ಟ್ಯಾಗ್ ಮಾಡಲೇಬೇಕು. ಓಕೆನಾ? ಇದನ್ನು ಮಾಡಿಲ್ಲ ಅಂದರೂ ಕೂಡ ನಿಮಗೆ ಕಮಿಷನ್ ಸಿಗಲ್ಲ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್, ನಮಗೆ ಕಮಿಷನ್ ಬರ್ತಿಲ್ಲ, ವೀಡಿಯೋ ಹಾಕಿದ್ರೆ ನಮಗೆ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ನೋಡೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಪ್ರಾಡಕ್ಟನ್ನು ಬೈ ಮಾಡಿಬಿಟ್ಟು ರಿವ್ಯೂ ವೀಡಿಯೋನ ಮಾಡಿಬಿಟ್ಟು ಹಾಕ್ತಾ ಹೋಗಿ ವೀಡಿಯೋಸ್ನ. ಜಸ್ಟ್ ಒಂದು ವೀಡಿಯೋ ಹಾಕಿಬಿಟ್ಟು ಅದ್ರ ಹಿಂದೆನೇ ಕುತ್ಕೊಳ್ಳೋಕೆ ಹೋಗಬೇಡಿ. ಕಮಿಷನ್ ಬಂತಾ ಅಂತ ಹೇಳಿಬಿಟ್ಟು ಸ್ಕ್ರೋಲ್ ಮಾಡ್ತಾ ಕೂರಕ್ಕೆ ಹೋಗಬೇಡಿ. ಕಮಿಷನ್ ಬಂದಿಲ್ಲ ಅಂತ. ಜಸ್ಟ್ ನೀವು ವೀಡಿಯೋ ಮಾಡ್ತಾ ಹೋಗಿ. ಒಂದು 50-100 ವೀಡಿಯೋಸ್ಗಳು ಹಾಕ್ತಾ ಹೋಗ್ತಿದ್ದಂಗೆ ನಿಮಗೆ ಕಮಿಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೆರಡು ಸ್ಕಿಪ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ವೀಡಿಯೋಸ್ಗಳಿಂದ ನಿಮಗೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಒಂದ್ರ ಹಿಂದೆನೇ ಕೂರಕ್ಕೆ ಹೋಗಬೇಡಿ. ಈಗ ನೋಡಿ, ನನಗೆ ಎಷ್ಟು ಅಮೌಂಟ್ ಬಂದಿದೆ, ಎಷ್ಟೋ ನನಗೆ ಬಂದಿಲ್ಲ. ನಾನು ಏನಕ್ಕಾದರೆ ವೀಡಿಯೋ ಪರ್ಪಸಿಗೆ ಮಾಡಿರೋದ್ರಿಂದ ನಾನು ಯಾವುದೇ ರೀತಿ ಅದಕ್ಕೆ ಟೈಮ್ ಕೊಡ್ತಿರ್ಲಿಲ್ಲ. ಹಾಗಾಗಿ ನನಗೆ ಬಂದಿದೆ, ಕೆಲವೊಂದು ಬಂದಿಲ್ಲ. ಹಾಗಾಗಿ ನೀವು ಅದಕ್ಕೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಏನಕ್ಕೆ ಕೆಲವೊಬ್ರು ಬೈ ಮಾಡ್ತಾರೆ, ಕೆಲವರು ಬೈ ಮಾಡಿ ಇಟ್ಕೊಳ್ತಾರೆ, ಕೆಲವರು ಬೈ ಮಾಡಿ ನೋಡಿಬಿಟ್ಟು ಏನು ಮಾಡ್ತಾರೆ, ರಿಟರ್ನ್ ಮಾಡ್ತಾರೆ. ಹಾಗಾಗಿ ನಮ್ಮ ಅಮೌಂಟ್ ಕೂಡ ಹೋಗುತ್ತೆ. ಜಸ್ಟ್ ನಂದು ಸೆಲ್ಸ್ ನೋಡಿ 6052 ರುಪೀಸ್ 6052 ರುಪೀಸ್ದು ಸೆಲ್ಸ್ ಆಗಿದೆ. ಇದರಲ್ಲಿ ಕ್ಲಿಕ್ ಮಾಡಿ ಬೈ ಮಾಡಿರೋರೆಷ್ಟು 20 ಮೆಂಬರ್ಸ್ ಅಷ್ಟೇ ಕ್ಲಿಕ್ ಮಾಡಿ ಬೈ ಮಾಡಿ ಅವರು ಪ್ರಾಡಕ್ಟ್ನ ರಿಟರ್ನ್ ಮಾಡಿಲ್ಲ. ಕ್ಲಿಕ್ಸ್ ಎಷ್ಟು ಬಂದಿದೆ 143, ಅಂದರೆ 143 ಜನ ಕ್ಲಿಕ್ ಮಾಡಿ ನೋಡಿದ್ದಾರೆ. ಇಷ್ಟು ಜನನು ಬೈ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳಿ. ಓಕೆನಾ? ಇಷ್ಟು ಜನನು ಬೈ ಮಾಡಿಲ್ಲ, ನನಗೆ ಜಸ್ಟ್ ಕ್ಲಿಕ್ ಮಾಡಿ ನೋಡಿದ್ದಾರೆ. ಆದ್ರೂ ಇದಿಷ್ಟು ಜನ ಬೈ ಮಾಡಿದರೆ ಎಷ್ಟು ಆಗಿರ್ಬೋದು. ಜಸ್ಟ್ ನಾನು ವೀಡಿಯೋ ಪರ್ಪಸಿಗೆ ಹಾಕಿರೋದ್ರಿಂದನೂ ಇಷ್ಟು ಜನ ವೀಡಿಯೋ ನೋಡಿದ್ದಾರೆ, ಇಷ್ಟು ಜನ ಕ್ಲಿಕ್ ಮಾಡಿ ಬೈ ಮಾಡೋಕ್ಕೆ ಹೋಗಿದ್ದಾರೆ, ನೋಡಿದ್ದಾರೆ. ಹಾಗಾದರೆ ನೀವು ಇದರಲ್ಲೇ ತಿಳ್ಕೊಳ್ಬೋದು ಎಷ್ಟು ನಮಗೆ ಕಮಿಷನ್ ಬರುತ್ತೆ ಏನು ಅಂತ. ಅದೇ ಜೆನ್ಯೂನಾಗಿ ವರ್ಕ್ ಮಾಡಿ. ಕಮಿಷನ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಇದು ಮಾಡೋಕ್ಕೆ ಹೋಗಬೇಡಿ, ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಹಾಕ್ತಾ ಹೋಗಿ. ಒಂದು ವೀಡಿಯೋದಲ್ಲಿ ಬಂದಿಲ್ಲ ಅಂದರೆ ಇನ್ನೊಂದರಲ್ಲಿ ಬರ್ತಾನೆ ಹೋಗುತ್ತೆ ನಿಮಗೆ. ಅದ್ರ ಟೆನ್ಷನ್ನೇ ನೋಡೋಕ್ಕೆ ಹೋಗಬೇಡಿ. ನೀವು ಜಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಓಕೆನಾ ಫ್ರೆಂಡ್ಸ್? ಇದಿಷ್ಟು ಬಂದುಬಿಟ್ಟು ತುಂಬ ಜನ ಮಾಡುವಂತಹ ಮಿಸ್ಟೇಕ್ಸ್ ಇದು. ಏನಂದರೆ ಕಮಿಷನ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡೋದು. ಈ 5 ಮಿಸ್ಟೇಕ್ನೂ ನೀವು ಮಾಡ್ತಿದ್ರು ಕೂಡ ಇನ್ನು ಮುಂದೇನಾದರೂ ನೀವು ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ದಲೇ ವೀಡಿಯೋಸ್ನ ಹಾಕ್ತಾ ಹೋಗಿ. ವೀಡಿಯೋಸ್ನ ಮಾಡ್ತಾ ಹೋದಿದ್ದಂಗೆ ಕಮಿಷನ್ಗಳು ಬರ್ತಾನೆ ಹೋಗುತ್ತೆ. ಕಮಿಷನ್ ಬಗ್ಗೆ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಒಂದು ವೀಡಿಯೋ ವೈರಲ್ ಆಯಿತು ಅಂದ್ರೂ ನಮಗೆ ಬೇರೆ ವೀಡಿಯೋಸ್ಗಳಿಗೂ ವ್ಯೂಸ್ ಬರ್ತಾ ಹೋಗುತ್ತೆ. ಇದರಿಂದ ಕೂಡ ಕ್ಲಿಕ್ಸ್ ಜಾಸ್ತಿ ಆಗುತ್ತೆ, ಆರ್ಡರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಇದಿಷ್ಟು ಬಂದುಬಿಟ್ಟು ನಿಮಗೆ ಮೀಶೋದಲ್ಲಿ ಮಾಡಬಾರ್ದಂಥ 5 ಮಿಸ್ಟೇಕ್ಸ್ ಇದು. ಈ ರೀತಿ ಮಿಸ್ಟೇಕ್ಸ್ ಯಾರಾದರೂ ಮಾಡ್ತಿದ್ರೆ ಇವಾಗಲೇ ಸ್ಟಾಪ್ ಮಾಡಿ. ಓಕೆನಾ ಫ್ರೆಂಡ್ಸ್? ಇವತ್ತಿನ ವೀಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ನಿಮಗೆ ಮೀಶೋ ರಿಲೇಟೆಡ್ ಏನಾದರೂ ಡೌಟ್ಸು, ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.